ಸ್ನೇಹಿತರೆ ನಮಸ್ಕಾರ. ಅಗ್ನಿಸಾಕ್ಷಿ ಮತ್ತು ಸೀತಾರಾಮ ಧಾರಾವಾಹಿಯ ನಟಿ ವೈಷ್ಣವಿ ಗೌಡ ಒಂದು ದೊಡ್ಡ ಸರ್ಪ್ರೈಸ್ ಅನ್ನೇ ಕೊಟ್ಟಿದ್ದಾರೆ. ಯಾರು ಕೂಡ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದಂತ ಮತ್ತು ಯಾರಿಗೂ ಕೂಡ ಸುಳಿವೇ ಸಿಗದಂತೆ ಇಂಥದ್ದೊಂದು ಸರ್ಪ್ರೈಸ್ ಅನ್ನ ವೈಷ್ಣವಿ ಕೊಟ್ಟಿರೋದು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ವೈಷ್ಣವಿ ಗೌಡ ಸಡನ್ ಆಗಿ ತಮ್ಮ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೋಮವಾರ ತಮ್ಮ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದು ಈ ವಿಡಿಯೋಸ್ಗಳು ಫೋಟೋಸ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ತಾವು ಬಯಸಿದಂತೆಯೇ ತಾವು ಪ್ರೀತಿಸಿದಂಥ ಹುಡುಗನನ್ನ ಕೊನೆಗೂ ಕೂಡ ಎಂಗೇಜ್ಮೆಂಟ್ ಮೂಲಕ ಒರಿಸಲು ಸಿದ್ಧವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಎಂಗೇಜ್ಮೆಂಟ್ ಈಗಾಗಲೇ ಮುಗಿದಿದೆ, ಇನ್ನು ಮುಂದೆ ಮದುವೆ ಬಾಕಿ ಇದೆ. ಹಾಗಾದ್ರೆ ನಟಿ ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಮಾಡಿಕೊಂಡಂತಹ ಆ ಸುಂದರ ಯುವಕ ಯಾರು? ಆತ ಏನ್ ಮಾಡ್ತಿದ್ದಾನೆ? ಈಕೆಗೂ ಆತನಿಗೂ ಲಿಂಕ್ ಶುರುವಾಗಿದ್ದು ಹೇಗೆ? ಸ್ನೇಹ ಪ್ರೀತಿಯಾಗಿ ಬದಲಾಗಿದ್ದು ಎಲ್ಲಿಂದ? ಈ ಬಗ್ಗೆ ಈ ಹಿಂದೆ ಆಕೆ ಕೊಟ್ಟಿದ್ದಂತಹ ಸುಳಿವೇನು? ಈಗ ಅದು ಸದ್ದಿಲ್ಲದೆ ಎಂಗೇಜ್ಮೆಂಟ್ ವರೆಗೆ ಬಂದಿದ್ದು ಹೇಗೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ಒಂದು ತಿಂಗಳಿನಿಂದ ವೈಷ್ಣವಿ ಗೌಡ ಮದುವೆ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿಗಳು ಅಂತೆಕಂತೆಗಳು ಹರಿದಾಡ್ತಾ ಇದ್ವು. ಈಗಾಗಲೇ ಸೀತಾರಾಮ ಧಾರಾವಾಹಿಯಲ್ಲಿ ಮತ್ತೆ ತನ್ನ ಛಾಪನ್ನ ಮೂಡಿಸಿರುವಂತಹ ವೈಷ್ಣವಿ ಗೌಡ ಅವರು ಸೀತಾರಾಮ ಧಾರಾವಾಹಿಯ ನಟನನ್ನೇ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕಳೆದ 15 ದಿನಗಳ ಹಿಂದೆ ಅಷ್ಟೇ ಈ ಸುದ್ದಿಗೆ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಬಂದಿದ್ವು. ಅಷ್ಟು ಮಾತ್ರವಲ್ಲ, ಆ ನಟನ ಜೊತೆಗೆ ವೈಷ್ಣವಿ ಗೌಡ ಮಾಡಿದಂತಹ ರೀಲ್ಸ್ಗಳಿರ್ಬೋದು, ಬೇರೆ ಬೇರೆ ಫೋಟೋಸ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಸನ್ನಿವೇಶಗಳಿರ್ಬೋದು, ಅವೆಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಮತ್ತು ಈ ಬಗ್ಗೆಯೂ ಕೂಡ ಚರ್ಚೆ ನಡೆದಿತ್ತು, ಗುಸುಗುಸು ಇತ್ತು. ಆದರೆ ವೆರಿ ಸಡನ್ ಅಂಡ್ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಕನ್ನಡದ ಖ್ಯಾತ ನಟಿ ವೈಷ್ಣವಿ ಗೌಡ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡಿರುವಂಥ ಫೋಟೋಸ್ಗಳೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದಾವೆ. ಸಾಕಷ್ಟು ಜನ ಈಕೆ ಎಂಗೇಜ್ಮೆಂಟ್ ಫೋಟೋಸ್ಗಳನ್ನು ವಿಡಿಯೋಸ್ಗಳನ್ನು ಶೇರ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ಗಳನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಅಭಿಮಾನಿಗಳಿಗೆ ಸಂತೋಷ ಮತ್ತು ಆಶ್ಚರ್ಯವನ್ನು ಉಂಟು ಮಾಡಿದ್ದಾರೆ ವೈಷ್ಣವಿ ಗೌಡ. ಈ ಮೂಲಕ ಈ ಹಿಂದೆ ನಡೆದಿದ್ದಂತಹ ಕೆಟ್ಟ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನುವಂತಹ ರೀತಿಯಲ್ಲಿ ಯಾವ ವಿಚಾರವನ್ನು ಕೂಡ ಬಹಿರಂಗಪಡಿಸದೆ ಸಡನ್ ಆಗಿ ಒಂದು ಹಂತದ ಕಾರ್ಯಕ್ರಮಗಳನ್ನು ಮುಗಿಸಿ ಎಂಗೇಜ್ಮೆಂಟ್ ಅನ್ನು ಕೂಡ ಮುಗಿಸ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಗುಟ್ಟಾಗಿ ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದು ಯಾಕೆ? ಎಂಗೇಜ್ಮೆಂಟ್ ಆಗೋವರೆಗೂ ಕೂಡ ಈ ವಿಚಾರ ಹೊರಗಡೆ ಬರದೇ ಇರೋ ಹಂಗೆ ಕಾಪಾಡಿಕೊಂಡಿದ್ದು ಯಾಕೆ? ಎಂಗೇಜ್ಮೆಂಟ್ ಅಲ್ಲಿ ಭಾಗಿಯಾದಂತಹ ಅವರ ಆತ್ಮೀಯರು ಯಾರೆಲ್ಲ? ಹೆಚ್ಚು ಜನರಿಗೆ ಹೇಳದೆ ತುಂಬಾ ಕಡಿಮೆ ಜನರಲ್ಲೇ ಈ ಎಂಗೇಜ್ಮೆಂಟ್ ಅನ್ನು ಮುಗಿಸಿದಾರು. ಅಸಲಿಗೆ ಇಲ್ಲಿ ಎಂಗೇಜ್ಮೆಂಟ್ ರಿಂಗ್ ಅನ್ನ ತೊಡಿಸಿದಂತಹ ಆ ಸುಂದರ ಯುವಕ ಯಾರು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಈಗ ಒಂದೊಂದೇ ವಿಚಾರವನ್ನು ನೋಡೋದಾದ್ರೆ ಮೊದಲಿಗೆ ಒಂದು ಈ ಹಿಂದೆ ನಡೆದಿದ್ದಂತಹ ಕೆಟ್ಟ ವಿಚಾರವನ್ನ ಹೇಳ್ಬಿಡ್ತೀನಿ. ಏನಾಯ್ತು? ಅಗ್ನಿಸಾಕ್ಷಿ ಸೀರಿಯಲ್ ಆದ ಬಳಿಕ ವೈಷ್ಣವಿ ಕೂಡ ಅಂತಹ ಒಳ್ಳೆ ಪ್ರಾಜೆಕ್ಟ್ ಯಾವುದೂ ಕೂಡ ಸಿಗ್ಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಯಾವ ಪ್ರಾಜೆಕ್ಟ್ ಅನ್ನು ಕೂಡ ಒಪ್ಪಲಿಲ್ಲ. ಬಿಗ್ ಬಾಸ್ ಆಯಿತು. ಬಿಗ್ ಬಾಸ್ ಆದ ಬಳಿಕ ಆರಾಮಾಗಿ ಮನೆಯಲ್ಲೇ ಇದ್ರು. ಅದರ ನಡುವೆ ತಮ್ಮ ಯೂಟ್ಯೂಬ್ ಚಾನಲ್ ಒಂದನ್ನು ಕೂಡ ಶುರು ಮಾಡಿದ್ರು. ಅದಕ್ಕೆ ಅಪರೂಪಕ್ಕೆ ಒಂದೊಂದು ವಿಡಿಯೋಸ್ಗಳನ್ನು ಹಾಕ್ತಾ ಇದ್ರು. ಇದರ ಜೊತೆಗೆ ಜಿಮ್ಮು, ವರ್ಕೌಟು, ಹಾಗೇನೆ ಭರತನಾಟ್ಯ, ಹೀಗೆ ಬ್ಯುಸಿಯಾಗಿದ್ರು ವೈಷ್ಣವಿ ಗೌಡ. ಏನು ಟೈಮ್ ಪಾಸಿಗೆ ಏನು ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ರು. ಇದರ ನಡುವೆನೆ ಒಂದು 3 ವರ್ಷಗಳ ಹಿಂದೆ, ಬಹುಶಃ 3 ವರ್ಷಗಳ ಹಿಂದೆ ವೈಷ್ಣವಿ ಗೌಡ ಮದುವೆ ವಿಚಾರ ಅದು 2022ನೇ ಇಸ್ವಿ ನವೆಂಬರ್ ತಿಂಗಳು. ಅವತ್ತು ವೈಷ್ಣವಿ ಗೌಡ ಅವರು ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡ್ರು ಅನ್ನೋಂಥ ವಿಚಾರ ಭಾರಿ ಸುದ್ದಿಯಾಗಿತ್ತು. ಅದೇನು ಎಂಗೇಜ್ಮೆಂಟ್ ಅಲ್ಲ, ಬಟ್ ಒಂದು ಶಾಸ್ತ್ರ ಅಷ್ಟೇ, ಏನು ಪರಸ್ಪರ ಮನೆಗೆ ಹೋಗುವಂತಹ ಹೆಣ್ಣು ನೋಡುವಂಥ ಶಾಸ್ತ್ರ ಅಷ್ಟೇ ಅಂತಲೂ ಕೂಡ ಹೇಳಿದರು. 2 ವಾರಗಳ ಹಿಂದೆ ನಟ ವಿದ್ಯಾಭರಣ್ ಮತ್ತು ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಅನ್ನ ಆಗಿದ್ದಾರೆ ಅಂತೇಳಿ ಸುದ್ದಿ ಹರಡಿತ್ತು. 2 ವಾರಗಳ ನಂತರ ಒಂದಷ್ಟು ಆಡಿಯೋಗಳು ಕೂಡ ವೈರಲ್ ಆದವು. ಅದು ಭಾರಿ ತಿರುವುಗಳನ್ನು ಕೂಡ ಪಡ್ಕೊಳ್ತು. ಇದಾದ ಬಳಿಕ ಅದು ನಿಶ್ಚಿತಾರ್ಥವಲ್ಲ, ಹಣ್ಣು ಕಾಯಿ ಇಡುವಂಥ ಶಾಸ್ತ್ರ ಮಾತ್ರ ಅಂತ ಹೇಳಿ ವೈಷ್ಣವಿ ಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಇದಾದ ಬಳಿಕ ಇಲ್ಲಿ ಈ ವೈಷ್ಣವಿ ಗೌಡ ವಿದ್ಯಾಭರಣ ಜೊತೆಗೆ ನಡೆದಿದ್ದಂತಹ ಎಂಗೇಜ್ಮೆಂಟ್ನ ಬಳಿಕ ಒಂದಷ್ಟು ಆಡಿಯೋಗಳು ವೈರಲ್ ಆಗಿದ್ದು ಇವರ ನಡುವೆ ದೊಡ್ಡ ವಿವಾದವೇ ಸೃಷ್ಟಿಯಾಗಿ ವಿದ್ಯಾಭರಣ ಜೊತೆಗಿನ ಸಂಬಂಧವನ್ನೇ ವೈಷ್ಣವಿ ಗೌಡ ಮುರಿದುಕೊಳ್ಳುತ್ತಾರೆ. ಅಲ್ಲಿಗೆ ಮುಗೀತು. ಈ ಒಂದು ಕೆಟ್ಟ ಘಟನೆ ಇದೆಯಲ್ಲ, ವೈಷ್ಣವಿ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಘಾಸಿ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿ ಮದುವೆ ಫಿಕ್ಸ್ ಆಗಿ ಇನ್ನೇನು ಮದುವೆ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಆಯಿತು ಅಂತ ಹೇಳಿದ್ರೆ ಯಾರಿಗೆ ತಾನೇ ಘಾಸಿ ಆಗಲ್ಲ ಹೇಳಿ? 2022ರ ನವೆಂಬರ್ನಲ್ಲಿ ಆದಂಥ ಘಟನೆ ಇದಾಯಿತು. ಇದಾದ ಬಳಿಕ 1-1.5 ವರ್ಷಗಳ ಕಾಲ ಸೈಲೆಂಟ್ ಆಗಿದ್ದಂತಹ ವೈಷ್ಣವಿ ಗೌಡ ಲೈಫಲ್ಲಿ ಮತ್ತೊಬ್ಬನ ಆಗಮನ ಆಗಿತ್ತು. ಆತನೇ ಅಕಾಯಿ ಅನ್ನುವಂಥ ಉದ್ಯಮಿ. ಹೌದು, ಈತನ ಆಗಮನ ಆದ ಬಳಿಕ ವೈಷ್ಣವಿ ಗೌಡ ಬದುಕು ಬದಲಾಗೋದಕ್ಕೆ ಶುರುವಾಯಿತು.
ನಿಧಾನವಾಗಿ ವೈಷ್ಣವಿಗೌಡ ಬಾಳಲು ಕೂಡ ಒಂದು ರೀತಿಯಲ್ಲಿ ದೀಪಾವಳಿಯ ಸಂಭ್ರಮ ಶುರುವಾಗಿತ್ತು. ಅದಾದ ಬಳಿಕ ಈಗ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ವೈಷ್ಣವಿಗೌಡ ಎಂಗೇಜ್ಮೆಂಟನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಇದು ವೆರಿ ಸರ್ಪ್ರೈಸಿಂಗೇ. ಯಾಕಂತ ಹೇಳಿದ್ರೆ ಸುಳಿವೇ ಇರಲಿಲ್ಲ. ಈ ಹಿಂದೆ ಸುಳಿವನ್ನು ಕೊಟ್ಟು ತಪ್ಪು ಕೂಡ ಮಾಡಿದ್ರು. ಹಾಗಾಗಿ ಈಗ ಮತ್ತೆ ಆ ತಪ್ಪನ್ನು ಮಾಡಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಸುಳಿವನ್ನೇ ಕೊಡದೆ ಇಲ್ಲಿ ವೈಷ್ಣವಿಗೌಡ ತಮ್ಮ ಎಂಗೇಜ್ಮೆಂಟನ್ನು ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಅಕ್ಕ ಎನ್ನುವಂತಹ ವ್ಯಕ್ತಿಯ ಜೊತೆಗೆ ಎಂಗೇಜ್ಮೆಂಟನ್ನು ಆಗಿದ್ದಾರೆ, ರಿಂಗನ್ನು ಬದಲಾಯಿಸಿಕೊಂಡಿದ್ದಾರೆ. ಅದ್ದೂರಿಯಾಗಿ ಸೀತಾರಾಮ ಧಾರಾವಾಹಿಯ ನಟಿ ಇಲ್ಲಿ ಎಂಗೇಜ್ಮೆಂಟನ್ನು ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಅನ್ನೋದು ಪವಿತ್ರವಾದಂಥ ಸಂಬಂಧ. ನನಗೆ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇದೆ ಅಂತ ಹೇಳ್ಬಿಟ್ಟು ಸೀತಾರಾಮ ಧಾರಾವಾಹಿಯ ನಟಿ ವೈಷ್ಣವಿಗೌಡ ಅವರು ಸಾಕಷ್ಟು ಬಾರಿ ಹೇಳಿದರು. ಬಿಗ್ ಬಾಸ್ ಶೋ ನಂತರ ಅವರಿಗೆ ಸಾಕಷ್ಟು ಆಫರ್ಗಳು ಕೂಡ ಬಂದಿದ್ರು ಕೂಡ ಅವರು ಯಾವುದನ್ನು ಕೂಡ ಒಪ್ಕೊಂಡಿರಲಿಲ್ಲ. ಈಗ ಎಂಗೇಜ್ಮೆಂಟನ್ನು ಮಾಡಿಕೊಂಡು ಶೀಘ್ರದಲ್ಲಿಯೇ ಮದುವೆ ಆಗೋದೇ ಕೂಡ ಸುಳಿವನ್ನು ಕೊಟ್ಟಿದ್ದಾರೆ. ವೈಷ್ಣವಿಗೌಡ ಅವರು ಅನುಕೂಲ್ ಮಿಶ್ರಾ ಅಕಾಯ್ ಅನ್ನುವಂತಹ ಅವರ ಜೊತೆಗೆ ಎಂಗೇಜ್ ಆಗಿದ್ದಾರೆ. ಅಕಾಯ್ ಬೇರೆ ರಾಜ್ಯದವರು ಅನ್ನಲಾಗಿದೆ. ಏರ್ಫೋರ್ಸ್ನಲ್ಲಿ ಅಕಾಯ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಉದ್ಯಮಗಳಲ್ಲೂ ಕೂಡ ಇವರು ಭಾಗಿದಾರರು, ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಅಕಾಯಿಂದನೇ ವೈಷ್ಣವಿ ಈ ಬಾರಿ ಬೆಂಗಳೂರಿನಲ್ಲಿ ನಡೆದಂತಹ ಏರ್ ಶೋ ವೀಕ್ಷಣೆಯನ್ನು ಕೂಡ ಮಾಡಿದ್ರು. ಇದನ್ನೇ ಅವರು ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಥ್ಯಾಂಕ್ ಯು, ನಿಮ್ಮಿಂದನೇ ಏರ್ ಶೋ ನೋಡೋದು ಸಾಧ್ಯ ಆಯಿತು, ಇದೊಂದು ಅದ್ಭುತ ಅನುಭವ ಅಂತಲೂ ಕೂಡ ಹೇಳಿಕೊಂಡಿದ್ರು. ಕುಟುಂಬ ಸಮೇತ ಕೊನೆಗೂ ಕೂಡ ಅಕಾಯ್ ಜೊತೆಗೆ ಈಗ ವೈಷ್ಣವಿಗೌಡ ಅವರ ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಮುಗಿಸಿಬಿಟ್ಟಿದ್ದಾರೆ. ಅನುಕೂಲ್ ಮಿಶ್ರಾ, ಅಕಾಯ್ ಈ ಎರಡು ಹೆಸರುಗಳು ಕೂಡ ಈ ಯುವಕನಿಗೆ ಇದೆ ಅನ್ನೋದು ಗೊತ್ತಾಗಿದೆ. ಈ ಸೋಮವಾರ ಬೆಳಗಿನ ಜಾವ ವೈಷ್ಣವಿಗೌಡ ಅವರು ಸಾಂಪ್ರದಾಯಿಕವಾಗಿ ಎಂಗೇಜ್ ಆಗಿದ್ದು ಸಂಜೆ ಬರ್ತ್ಡೇ ಪಾರ್ಟಿ ಇತ್ತು ಅನ್ನೋಂಥ ಮಾಹಿತಿಯೂ ಕೂಡ ಇದೆ. ಈ ಪಾರ್ಟಿಯಲ್ಲಿ ವೈಷ್ಣವಿಗೌಡ ಅವರು ಕ್ರೀಮ್ ಕಲರ್ ಗೌನನ್ನು ಧರಿಸಿ ಮಿಂಚಿದ್ರೆ ಅಕಾಯ್ ಅವರು ಬ್ಲಾಕ್ ಸೂಟ್ನಲ್ಲಿ ಕಂಗೊಳಿಸಿದ್ರು. ಅಂದಹಾಗೆ ಸೀತಾರಾಮ ಧಾರಾವಾಹಿಯ ನಟಿ ಪೂಜಾ ಲೋಕೇಶ್, ಜ್ಯೋತಿ ಕಿರಣ್, ರೀತು ಸಿಂಗು, ನಟಿ ಅಮೂಲ್ಯ ಗೌಡ, ಜಗದೀಶು ಮತ್ತು ಮುಂತಾದವರು ಇವರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಈ ನವ ಜೋಡಿಗೆ ಶುಭ ಹಾರೈಸಿದ್ರು. ಮನೆಯವರು ಹುಡುಕಿ ಈ ಮದುವೆಯನ್ನು ಮಾಡ್ತಿದ್ದಾನೆ ಅನ್ನುವಂಥ ಮಾಹಿತಿ ಮೊದಲಿಗೆ ಸಿಕ್ತು. ನಂತರ ಇಲ್ಲ, ಮನೆಯವರು ಕೂಡ ಇವರಿಬ್ಬರು ಕೂಡ ಪರಸ್ಪರ ಸ್ನೇಹಿತರಾಗಿದ್ದರು. ನಂತರ ಮದುವೆ ವಿಚಾರ ಬಂತು, ಅದು ಇಲ್ಲಿವರೆಗೆ ಕರ್ಕೊಂಬಂತು ಅನ್ನುವಂಥ ಮಾಹಿತಿ ಸಿಕ್ತು. ಕೆಲ ದಿನಗಳ ಹಿಂದೆ ಅಷ್ಟೇ ಸೀತಾರಾಮ ಧಾರಾವಾಹಿಯ ನಟಿ ಮೇಘನಾ ಶಂಕರಪ್ಪ ಅವರು ಎಂಗೇಜ್ಮೆಂಟನ್ನು ಮಾಡಿಕೊಂಡು ಮದುವೆಯನ್ನಾದರು. ಈಗ ವೈಷ್ಣವಿಗೌಡ ಅವರು ಕೂಡ ಮದುವೆಯನ್ನು ಆಗ್ತಿದ್ದಾರೆ. ಕೆಲವೇ ತಿಂಗಳುಗಳಲ್ಲಿ ವೈಷ್ಣವಿ ಮತ್ತು ಅಕಾಯ್ ಮದುವೆಯನ್ನು ಮಾಡಿಕೊಳ್ಳಲಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಈಗಾಗಲೇ ಚೈತ್ರ ವಾಸುದೇವ್ ಅವರು ಕೂಡ ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿದ್ದು ಅವರ ಮದುವೆ ಕೂಡ, ಅವರ ಎರಡನೇ ಮದುವೆ ಕೂಡ ಇತ್ತೀಚೆಗೆ ನಡೆದಿದೆ. ಹೀಗಾಗಿ ಇಲ್ಲಿ ಒಟ್ಟಿನಲ್ಲಿ ಸಾಕಷ್ಟು ಜನ ತಾರೆಯರು ವೈಷ್ಣವಿಗೌಡ ಅವರಿಗೆ ಶುಭ ಹಾರೈಸಿ ಹೋಗಿದ್ದಾರೆ. ಅಸಲಿಗೆ ವೈಷ್ಣವಿಗೌಡಗೆ ಬಂದಿದ್ದು ಒಂದೆರಡು ಆಫರ್ಸ್ಗಳಲ್ಲ. ವೈಷ್ಣವಿಗೌಡಗೆ ಸಾಕಷ್ಟು ಆಫರ್ಸ್ಗಳು ಇತ್ತೀಚೆಗೆ ಬರೋದಕ್ಕೆ ಶುರು ಆಯಿತು. ಅಕಾಯ್ ಜೊತೆಗೆ ಎಂಗೇಜ್ಮೆಂಟ್ ಆಗೋದಕ್ಕಿಂತ ಮುಂಚೆ ಸುಮಾರು 300 ಆಫರ್ಗಳು ವೈಷ್ಣವಿಗೌಡಕ್ಕೆ ಬಂದಾಗಿದೆ ಅಂತೇಳಿ ಈಗ ಗೊತ್ತಾಗ್ತಿದೆ. ಮತ್ತೊಂದು ಕಡೆ ವೈಷ್ಣವಿಗೌಡ ತುಂಬ ಚೂಸಿ, ಆಮೇಲೆ ತುಂಬ ರಿಸರ್ವ್ಡ್ ಕ್ಯಾರೆಕ್ಟರ್, ಎಲ್ಲರ ಜೊತೆಗೂ ಕೂಡ ಬೆರೆಯುವಂಥ ಹೆಣ್ಮಕ್ಳಲ್ಲ. ಆಕೆಯನ್ನು ಅಗ್ನಿ ಸಾಕ್ಷಿ ಸೀರಿಯಲ್ನಿಂದನೂ ಕೂಡ ನೋಡ್ತಾ ಇದ್ದೇವೆ. ಆಕೆ ಬೇರೆ ನಟಿಯರ ರೀತಿ ಯಾವುದೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು ಅಥವಾ ಬೇರೆ ಯಾರ ಜೊತೆ ಸುತ್ತಾಡೋದಾಗ್ಬೋದು, ಈ ರೀತಿಯಾದಂತಹ ಒಂದಷ್ಟು ಕ್ಯಾರೆಕ್ಟರನ್ನು ಹೊಂದಿರುವಂಥ ಹೆಣ್ಣು ಮಗಳಲ್ಲ. ತುಂಬ ಡಿಗ್ನಿಟಿಯನ್ನು ಮತ್ತು ಸಭ್ಯತೆಯನ್ನು ಕಾಪಾಡ್ಕೊಂಡು ಬಂದಿರುವಂಥ ಹೆಣ್ಮಗಳು. ಇನ್ನು ಅವರ ತಂದೆ ಮತ್ತು ತಾಯಿ ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿಯನ್ನು ರಿಪೀಟ್ ಮಾಡುವಂಥವ್ರು. ಒಕ್ಕಲಿಗರಾಗಿದ್ದರೂ ಕೂಡ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಎಲ್ಲೂ ಕೂಡ ಬಿಟ್ಟು ಕೊಡಬಾರದು ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದವರು. ಹೀಗಾಗಿನೇ ತುಂಬ ನೋಡಿ ಅಳೆದು ಈ ಬಾರಿ ಅಕಾಯ್ ಅನ್ನುವಂಥ ಹುಡುಗನನ್ನು ನೋಡಿ ಮಗಳಿಗೆ ಮದುವೆಯನ್ನು ಮಾಡ್ತಿದ್ದಾರೆ. ಇನ್ನು ಬಿಗ್ ಬಾಸ್ನಲ್ಲಿ ಅವರ ವ್ಯಕ್ತಿತ್ವ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಕೋವಿಡ್ ಬಂದಂಥ ಕಾರಣ ಬಿಗ್ ಬಾಸನ್ನು ಅರ್ಧಕ್ಕೆ ನಿಲ್ಲಿಸಿ ಆ ಬಳಿಕ ಶುರು ಮಾಡಲಾಗಿತ್ತು. ಮನೆಗೆ ಹೋಗಿ ಬಂದಂಥ ಗ್ಯಾಪ್ನಲ್ಲಿ ವೈಷ್ಣವಿಗೆ ಭರ್ಜರಿ ಮದುವೆ ಆಫರ್ಗಳು ಕೂಡ ಬಂದಿತ್ತು. ಅಂದರೆ ಬಿಗ್ ಬಾಸಿಗೆ ಬಂದು ಹೊರಗಡೆ ಹೋದ್ರಲ್ಲ, ಅಷ್ಟು ಒಳಗಡೆ ಮತ್ತೆ ಆಫರ್ಸ್ಗಳು ಬಂದಿತ್ತು. 43 ದಿನ ಹೊರಗಡೆ ಇದ್ದರು. ಅಂದಾಜು ಎಷ್ಟು ಪ್ರಪೋಸಲ್ ಬಂದಿರಬಹುದು ಅಂದರೆ, ವೇದಿಕೆ ಮೇಲೆ ಸುದೀಪ್ ಕೇಳಿದಾಗ ವೈಷ್ಣವಿಯರು 200-300 ಬಂದಿರ್ಬೋದು. ಒಂದನ್ನು ನೋಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಸಾರ್ ಅಂತಲೂ ಕೂಡ ವೈಷ್ಣವಿ ಅವತ್ತು ಹೇಳಿದರು. ಈ ವೇಳೆ ವೈಷ್ಣವಿ ಒಂದು ಮಾತನ್ನು ಹೇಳಿದರು, ನಾನು ಯಾವಾಗಲೂ ಕೂಡ ಮನಸ್ಸಿನ ಮಾತನ್ನು ಕೇಳ್ತೀನಿ, ಸೊ ಯಾವುದು ಕನೆಕ್ಟ್ ಆಗಲೇ ಇಲ್ಲ ಅಂತಲೂ ಕೂಡ ಹೇಳಿದರು. ಈಗ ಅಂತಿಮವಾಗಿ ಅಕಾಯ್ ಈ ವೈಬ್ಗೆ ಕನೆಕ್ಟ್ ಆಗಿದ್ದಾರೆ, ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ, ಮುಂದೆ ಮದುವೆಯನ್ನು ಕೂಡ ಆಗ್ತಿದ್ದಾರೆ. ಸೊ ದಟ್ ಸುಂದರವಾದಂಥ ಜೋಡಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕಂಕಣವನ್ನು ಧರಿಸಲಿದೆ. ಆ ಮೂಲಕ ಇವರು ನವ ದಂಪತಿಗಳಾಗಲಿದ್ದಾರೆ. ಈ ನವ ದಂಪತಿಗಳಿಗೆ ನಿಮ್ಮ ಹಾರೈಕೆ ಏನು?
ದಯವಿಟ್ಟು ನಿಮ್ಮ ಹಾರೈಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.